ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಶುಂಠಿ ಬೆಳೆಗೆ ಬರುವ ರೋಗಗಳು ಹಾಗೂ ರೋಗದ ಲಕ್ಷಣಗಳು ಹಾಗೂ ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿಯೋಣ. ಮೊದಲನೆಯ ರೋಗವನ್ನು ನೋಡುವುದಾದರೆ ರೈಜೋಮ್ ರಾಟ್ ಅಥವಾ ಶುಂಠಿ ಗೆಡ್ಡೆ ಕೊಳೆಯುವ ರೋಗ. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಶುಂಠಿಯ ಎಲೆಯು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಒಣಗುತ್ತದೆ ಹಾಗೂ ಆ ಬಡ್ಡೆಯು ದುರ್ವಾಸನೆಯಿಂದ ಕೂಡಿರುತ್ತದೆ. ಈ ರೋಗಕ್ಕೆ ಕಾರಣ ಶಿಲೀಂಧ್ರ ಹಾಗೂ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಆ ಭೂಮಿಯಲ್ಲಿ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಹಾಗೂ ಬಸಿ ಕಾಲುವೆಯನ್ನು ನಿರ್ಮಾಣ ಮಾಡಬೇಕು. ಇನ್ನು ಔಷಧಿಯ ಬಗ್ಗೆ ನೋಡುವುದಾದರೆ ಟ್ರೈಕೋಡರ್ಮಾ ಎಂಬ ಜೈವಿಕ ಔಷಧಿಯನ್ನು ಆ ರೋಗ ಬಂದ ಜಾಗಕ್ಕೆ ಹಾಕುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಹಾಗೂ ರಾಸಾಯನಿಕ ಔಷಧಿಯ ಬಗ್ಗೆ ನೋಡುವುದಾದರೆ ಮೆಟಲಾಕ್ಸೈಡ್ ಮತ್ತು ಮಾನ್ಕೋಜೆಬ್ ಎಂಬ ಫಂಗಿಸೈಡ್ಗಳನ್ನು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಬಳಸಿ ರೋಗ ಬಂದ ಸ್ಥಳಕ್ಕೆ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಎರಡನೇ ರೋಗವನ್ನು ನೋಡುವುದಾದರೆ ಲೀಫ್ ಬ್ಲೈಟ್. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಗಳ ಮೇಲೆ ಬೂದು ಹಾಗೂ ಹಳದಿ ಮಚ್ಚಗಳು ಕಾಣುತ್ತವೆ. ನಂತರ ಎಲೆಯ ತುದಿಯು ಒಣಗಲು ಪ್ರಾರಂಭವಾಗುತ್ತದೆ. ಇದರಿಂದ ಬೆಳೆಯ ಬೆಳವಣಿಗೆ ಕುಗ್ಗುತ್ತದೆ. ಈ ರೋಗಕ್ಕೆ ಕಾರಣ ಶಿಲೀಂಧ್ರವಾಗಿದ್ದು ಈ ರೋಗವನ್ನು ನಾವು ಚಿಕಿತ್ಸೆ ಮಾಡಲು ಗಿಡದ ನಡುವೆ ಗಾಳಿ ಸಂಚಾರ ಆಗುವಂತೆ ನೋಡಿಕೊಳ್ಳಬೇಕು. ಇನ್ನು ರಾಸಾಯನಿಕ ಔಷಧಿಯ ಬಗ್ಗೆ ನೋಡುವುದಾದರೆ ಮಾನ್ಕೋಜೆಬ್ ಅನ್ನು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಬಳಸಿ ಸಿಂಪಡಣೆ ಮಾಡುವುದು ಅಥವಾ ಕಾಪರ್ ಆಕ್ಸಿಕ್ಲೋರೈಡನ್ನು 1 ಲೀಟರ್ ನೀರಿಗೆ 2.5 ಗ್ರಾಂನಂತೆ ಬಳಸಿ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಇದೇ ರೀತಿ 10 ರಿಂದ 15 ದಿನಕ್ಕೆ ಮತ್ತೊಮ್ಮೆ ಈ ಸಿಂಪಡಣೆಯನ್ನು ಮಾಡುವುದರಿಂದ ನಾವು ಈ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇನ್ನು ಮೂರನೇ ರೋಗ ಶೂಟ್ ಬ್ಲೈಟ್ ಅಥವಾ ಸುಳಿ ಕೊಳೆಯುವ ರೋಗ. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಶುಂಠಿ ಗಿಡದಲ್ಲಿ ಸುಳಿಯು ಏಕಾಏಕಿ ಬಾಡಿ ಕೊಳೆಯಲು ಪ್ರಾರಂಭವಾಗುತ್ತದೆ. ನಂತರ ಸುಳಿಯಿಂದ ಪ್ರಾರಂಭವಾಗಿ ಇಡೀ ಗಿಡವನ್ನೇ ನಾಶಪಡಿಸುತ್ತದೆ. ಈ ರೋಗಕ್ಕೆ ಕಾರಣ ಶಿಲೀಂಧ್ರವಾಗಿದ್ದು ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಮಾಡಬೇಕಾದ ಕ್ರಮಗಳು ತೊಂದರೆಗೆ ಒಳಗಾಗದ ಗಿಡವನ್ನು ಕಿತ್ತಿ ನಾಶ ಮಾಡಬೇಕು. ಮತ್ತು ರಾಸಾಯನಿಕ ಔಷಧಿಯ ಬಗ್ಗೆ ನೋಡುವುದಾದರೆ ಕಾರ್ಬೆಂಡಾಜಿಮ್ ಅಥವಾ ಕಾರ್ಬನ್ ಬೇಸ್ಡ್ ಫಂಗಿಸೈಡನ್ನು 1 ಲೀಟರ್ ನೀರಿಗೆ 2.5 ಗ್ರಾಂನಷ್ಟು ಬಳಸಿ ನಂತರ ಈ ಮಿಶ್ರಣವನ್ನು ರೋಗ ಬಂದ ಸ್ಥಳಕ್ಕೆ ಮತ್ತು ಉಳಿದ ಸಸ್ಯಕ್ಕೆ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಇನ್ನು 4ನೇ ರೋಗವನ್ನು ನೋಡುವುದಾದರೆ ಬ್ಯಾಕ್ಟೀರಿಯಲ್ ವಿಲ್ಟ್. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಗಿಡಗಳು ಇದ್ದಕ್ಕಿದ್ದಂತೆ ಕುಸಿಯುತ್ತವೆ ಮತ್ತು ಗಿಡದ ಕಾಂಡವು ಕಂದು ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಕಾಂಡವನ್ನು ಮುರಿದಾಗ ಕಾಂಡದಲ್ಲಿ ನೀರು ತುಂಬಿಕೊಂಡಿರುತ್ತದೆ. ಈ ರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾವೇ ಆಗಿದ್ದು ಈ ರೋಗವನ್ನು ನಾವು ನಿಯಂತ್ರಿಸಲು ಸೋಂಕಿತ ಗಿಡವನ್ನು ತೆಗೆದು ನಾಶ ಮಾಡಬೇಕು ಮತ್ತು ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡರ್ ಅಥವಾ ಟ್ರೈಕೋಡರ್ಮಾ ಮತ್ತು ಸ್ಪೂಡೋಮೋನಾಸ್ ಅನ್ನು ಬಳಸಿ ಸೋಂಕಿತ ಜಾಗಕ್ಕೆ ಹಾಕುವುದರಿಂದ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಹಾಗೂ ಈ ರೋಗವನ್ನು ನಾವು ತಡೆಗಟ್ಟಲು ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಮತ್ತು ಕಡಿಮೆ ನೀರನ್ನು ಒದಗಿಸಬೇಕು ಹಾಗೂ ಒಣಗಿದ ಪರಿಸರವನ್ನು ಒದಗಿಸಬೇಕು. ಹೀಗೆ ಮಾಡುವುದರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇನ್ನು 5ನೇ ರೋಗವನ್ನು ನೋಡುವುದಾದರೆ ನೆಮಟೋಡ್ ಹಾನಿ ಅಥವಾ ರೂಟ್ ನಾಕ್ ನೆಮಟೋಡ್. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಬೇರುಗಳಲ್ಲಿ ವಿಚಿತ್ರವಾದ ಆಕಾರಗಳು ಮೂಡುತ್ತವೆ, ಅಂದರೆ ಬೇರುಗಳಲ್ಲಿ ಗಂಟು ಬರುತ್ತದೆ. ಈ ಗಂಟಿನಿಂದಾಗಿ ಸಸ್ಯದ ಬೆಳವಣಿಗೆ ಕುಗ್ಗುತ್ತದೆ ಹಾಗೂ ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ರೋಗಕ್ಕೆ ಕಾರಣ ಸೂಕ್ಷ್ಮಾಣು ಹುಳುಗಳಾಗಿದ್ದು ಈ ರೋಗವನ್ನು ನಾವು ನಿಯಂತ್ರಣೆ ಮಾಡಲು ಯಾವುದಾದರೂ ಕೀಟನಾಶಕವನ್ನು ಬಳಸಬೇಕು. ಅದರಲ್ಲೂ ನೀಮ್ ಕೇಕನ್ನು ಬಳಸುವುದರಿಂದ ಉತ್ತಮ ಫಲಿತಾಂಶ ಬರುತ್ತದೆ. ಹಾಗೂ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಬಯೋಕಂಟ್ರೋಲ್ ಏಜೆಂಟ್ಗಳಾದ ಪೊಚೋನಿಯಾ ಅಥವಾ ಪೊಸಿಲೋಮೈಸಿಸ್ ಎಂಬ ಕೀಟನಾಶಕಗಳನ್ನು ಬಳಸುವುದರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಈ 5 ರೀತಿಯ ರೋಗಗಳು ಹಾಗೂ ರೋಗವನ್ನು ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿದಿದ್ದೇ ಆದಲ್ಲಿ ನಾವು ಶುಂಠಿ ಬೆಳೆಯನ್ನು ರೋಗರಹಿತವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಹಾಗೂ ಸಾಮಾನ್ಯವಾಗಿ ತಡೆಗಟ್ಟುವ ವಿಧಾನಗಳ ಬಗ್ಗೆ ನೋಡುವುದಾದರೆ ಆ ವಿಧಾನಗಳು ಮಣ್ಣಿನ ನಿರ್ವಹಣೆ ಮಾಡುವುದು ಮತ್ತು ಮಣ್ಣಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಹಾಗೂ ಬೀಜದ ಚಿಕಿತ್ಸೆಯನ್ನು ಮಾಡುವುದು ಮತ್ತು ನಾಟಿ ಮಾಡಿದ ನಂತರ ಮಣ್ಣಿನ ಮೇಲೆ ಮೇಲ್ಹೊದಿಕೆಯನ್ನು ಹಾಕುವುದು
ಮತ್ತು ಶುದ್ಧ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವುದು ಹಾಗೂ ಹೈಬ್ರಿಡ್ ಮತ್ತು ರೋಗ ನಿರೋಧಕ ಜಾತಿಯ ಬೀಜವನ್ನು ಆಯ್ಕೆ ಮಾಡುವುದು ಮತ್ತು ಉತ್ತಮ ಅಂತರದಲ್ಲಿ ಬೀಜವನ್ನು ನಾಟಿ ಮಾಡುವುದು ಹಾಗೂ ದಿನಾಲು ಬೆಳೆಯನ್ನು ವೀಕ್ಷಣೆ ಮಾಡುವುದರಿಂದ ನಾವು ರೋಗರಹಿತವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಹಾಗೂ ಉತ್ತಮ ಇಳುವರಿಯನ್ನು ತೆಗೆಯುವುದಲ್ಲೂ ಸಾಧ್ಯವಾಗುತ್ತದೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶುಂಠಿ ಬೆಳೆಯನ್ನು ಬೆಳೆಯುವವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.